ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಪೊಲಂಗಾವ್ನಲ್ಲಿ ಏನು ಉಗ್ರರು ದಾಳಿಯನ್ನು ನಡೆಸಿ ಅಮಾಯಕರು ಮುಗ್ಧರು ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಜನರನ್ನು ಕೊಲೆಗೈದಿದ್ದಾರೋ ಅದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹತ್ಯಾಕಾಂಡದಲ್ಲಿ ಶಿವಮೊಗ್ಗ ನಗರದ ಮಂಜುನಾಥ್ ಅಂತಕ್ಕಂಥ ವ್ಯಕ್ತಿಯೊಬ್ಬರು ಮೃತರಾಗಿರ್ತಾರೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಸಂತಾಪವನ್ನು ಸೂಚಿಸ್ತಾ ಅವರ ಮನೆಯವರಿಗೆ ದೇವರು ಎಲ್ಲ ತರಹದ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ನಾವು ಸರ್ಕಾರಕ್ಕೆ ಕೆಲವೊಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಉಗ್ರರು ಇವತ್ತು ಹತ್ಯೆಯನ್ನು ಗೈದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ದಯಮಾಡಿ ಇವತ್ತು ಕೇಂದ್ರ ಸರ್ಕಾರ ಅವರ ಉಗ್ರರನ್ನು ತತ್ಕ್ಷಣದಲ್ಲೇ ಹೊಡೆದಾಕುವಂಥ ಕೆಲಸವನ್ನು ಮಾಡಬೇಕು. ಜೊತೆಯಲ್ಲಿ ಆ ಹೆಣಗಳನ್ನು ಉಗ್ರರ ಹೆಣಗಳನ್ನು ಅವರ ಮನೆಗಾಗಲಿ ಅಥವಾ ಅವರ ಪರಿಜನಕ್ಕಾಗಲಿ ಕೊಡಬಾರ್ದು. ಮತ್ತು ಆ ಒಂದು ಉಗ್ರರ ಹೆಣಗಳಿಗೆ ಯಾವುದೇ ಧರ್ಮಾಧಾರಿತವಾದ ಸಂಸ್ಕಾರಗಳನ್ನು ಮಾಡಲಾರ್ದಂಗೆ ಯಾವ ರೀತಿಯಲ್ಲಿ ಒಸಾಮಾ ಬಿನ್ ಲಾಡನಿನ ಹೆಣನೇ ಸಿಗಲಿಲ್ವೋ ಅದೇ ಥರದಲ್ಲಿ ಪ್ರತಿಯೊಬ್ಬ ಉಗ್ರರ ಜೊತೆಯಲ್ಲೂ ವರ್ತನೆಯನ್ನು ಮಾಡಬೇಕು ಭಾರತ ಸರ್ಕಾರ ಅಂತೇಳಿ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ.